ಜಿಲ್ಲಾ ಪಂಚಾಯತ್ ಉಪೇಂದ್ರ ಬೈ ಮೆಮೋರಿಯಲ್ ಕಾಲೇಜ್ ಉಡುಪಿ ಮತ್ತು ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಇದರ ವತಿಯಿಂದ ತಂಬಾಕು ಮುಕ್ತ ಯುವ ಪೀಳಿಗೆ ಅಭಿಯಾನ 3.0 ಇದರ ಪ್ರಯುಕ್ತವಾಗಿ ಬೀದಿ ನಾಟಕ ತಂಬಾಕಾಸುರನ ವಧೆ. ಬನ್ನಿರಿ ಅಣ್ಣ, ಬನ್ನಿರಿ ತಮ್ಮ, ಬನ್ನಿರಿ ಅಣ್ಣ, ಬನ್ನಿರಿ ತಮ್ಮ, ನಾಟಕವನ್ನ ಆಡುವೆವು, ಬನ್ನಿ ನಾಟಕವನ್ನ ಆಡುವೆವು. ಬನ್ನಿರಿ ಅಕ್ಕ, ಬನ್ನಿರಿ ತಂಗಿ, ಬನ್ನಿರಿ ಅಕ್ಕ, ಬನ್ನಿರಿ ತಂಗಿ, ನಾಟಕವನ್ನ ಆಡುವೆವು, ನಾಟಕವನ್ನ ಆಡುವೆವು. तुझे यार दिल में बजा गिटार ನೋಡಿ ಒಳಗಾವ ಮುತ್ತಿನ ಮಾರದವ ಇವಳು ಯಾವ ಶಿವ ಹೇಳಲ್ಲ. I can see my whole world in your eyes. ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡಬಾರದು. ಜನರಿಗೆ ಏನಾದ್ರಾಗುತ್ತಾ? ಇಲ್ಲ ತಾನೆ, ಅದೆಲ್ಲ ಕೇಳಿ ನೀವ್ಯಾರು? ಧೂಮಪಾನ ಮಾಡುವವರಿಗೆ ಎಷ್ಟು ದುಷ್ಪರಿಣಾಮವಿದೆಯೋ ಅಷ್ಟೇ ತಾಪತ್ರೆಯ ಸುತ್ತಮುತ್ತಲ ಜನರು ಅನುಭವಿಸುತ್ತಾರೆ. ಹಾಗಾಗಿ ತಂಬಾಕು ನಿಯಂತ್ರಣ ಕಾನೂನು ಕೂಡ 2003 ಸೆಕ್ಷನ್ 4 ಪ್ರಕಾರ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡಬಾರದು. ನಾಮ ಫಲಕಗಳನ್ನು ಸ್ಥಳದ ಮಾಲೀಕರು ಪ್ರದರ್ಶಿಸಬೇಕು. ಇದನ್ನು ಮೀರಿ ಧೂಮಪಾನ ಮಾಡಲು ಹೊರಗಡೆ ಅವರನ್ನು ವಿರೋಧಿಸಬೇಕು. ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ನಿಮಗೆ ಈಗಲೇ ನಾನು ದೂರು ನೀಡುತ್ತೇನೆ. ಗರ್ಭಿಣಿ ಸ್ತ್ರೀ ಎಷ್ಟು ತಿಂಗಳಂತೆ? 6 ತಿಂಗಳಂತೆ. ನಿನಗೆ ನಿನ್ನ ಮಗು ಮೇಲೆ ತುಂಬಾ ಆಸೆ ಇರ್ಬೇಕಲ್ಲ. ನನ್ನ ಮಗು ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅಂತಿಲ್ಲ. ನಿಮ್ಮ ಮಗು ನನ್ನ ಹಾಗೆ ಸುಂದರವಾಗಿರಬೇಕು, ನನ್ನ ಹಾಗೆ ಚುರುಕಾಗಿರಬೇಕು. ಹಾಗಾದ್ರೆ ತಗೋ, ಇದನ್ನು ಕುಡಿ. ತಗೋ. ಇಲ್ಲ, ನಾನ್ ಮಾಡುವುದಿಲ್ಲ. ಗರ್ಭಿಣಿ ಸ್ತ್ರೀಯರು ಧೂಮಪಾನ ಮಾಡುವುದರಿಂದ ಹೊಟ್ಟೆಯೊಳಗಿರೋ ಮಗುವಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದರಿಂದ ಹುಟ್ಟುವ ಮಗುವಿಗೆ ಅಪಾಯ ಉಂಟಾಗುತ್ತದೆ. ಅಪಾಯಗಳೇನೆಂದರೆ ನಿರ್ಜೀವ ಜನನ, ಅಂದರೆ ಅಕಾಲಿಕ ಜನನ, ಅಂದರೆ ಪ್ರೀಮೆಚೂರ್ ಬರ್ತ್, ಕಡಿಮೆ ತೂಕದ ಮಗು, ಅಂದರೆ ಲೋ ಬರ್ತ್ ವೇಟ್ ಬೇಬಿ. ನನಗೆ ಇಂತಹ ಮಗು ಬೇಡ. ನನಗೆ ಆರೋಗ್ಯಕರವಾದ ಮಗು ಬೇಕು. ನಾನು ಇಂತಹ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ, ಬೇರೆಯವರಿಗೆ ಮಾಡಲು ಬಿಡುವುದಿಲ್ಲ. ಪ್ರಜೆಗಳು ಶಾಲೆಯಲ್ಲಿ ಏನೇ ಕೊಟ್ಟರು? ಅಕ್ಕ, ಬಾಯಿ
ಶಬಸ್ ಶಬಸ್ ಮಕ್ಕಳೇ, ಚಂದ ಮಾಡಿ ಹೇಳಿ. ತಗೊಳ್ಳಿ, ಇದು ಲಾಲಿಪಾಪ್ ತಗೊಳ್ಳಿ. ನಮ್ಗೆ ಶಾಲೆ ಟೀಚರ್ ಹೇಳಿದ್ದಾರೆ, ಕೆಟ್ಟದನ್ನು ಮುಟ್ಬಾರ್ದು ಅಂತ. ಶಿಕ್ಷಣ ಸಂಸ್ಥೆಗಳ 100 ಗಜದ ಒಳಗೆ ತಂಬಾಕುಗಳನ್ನು ಮಾರಾಟ ಮಾಡುವುದು ಶಿಕ್ಷಾದ ಅಪರಾಧ. ನಾವು ತಿನ್ನುವುದಿಲ್ಲ, ನೀವು ತಿನ್ಬೇಡಿ, ಆಯ್ತಾ? ಟಾಟಾ. ಇವ್ರು ಏನೇನು ಹೇಳ್ತಾರೆ, ಈ ಮೂಡ್ರಿಗೆ ಏನೇನೋ ಆಗಿದೆ. ಇವರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ಬೇಕಾದ್ರೆ ನಮ್ಮ ತಂಬಗಾಸುರ ಮಹಾರಾಜರನ್ನೇ ಕರಿಬೇಕಾಗುತ್ತದೆ. ಲಾಡ್ಬಿಟ್ಟೆ ಜನಗಳೆಲ್ಲ ನಂಬುಜೆ ಕೇಂದ್ರ ಜನಗಳು ಒಂಚಿಕೆ ಬಿಟ್ಟು ಕೇಂದ್ರ ಕುಡಂಚಿಕೆ ಬಿಟ್ಟು ಬಿಡ್ಬೇರು ಮುಂದೆ ಪುರ ಲಾಡ್ಬಿಟ್ಟೆ ಮುಗಲ್ ಏನ ಬಾಡ ಮಲ್ಪಟ್ ನಾನು ತಮ್ಮ ಬಿಡ್ಬಿಚ್ಚಿ ಸಿಗರೇಟ್ ಕೈ ಏನು ಮಲ್ಪರ್ಯಾ ನಾನು ಯಾರಂತ ಗೊತ್ತಾ ಇದ್ದೆ. ನಾನೇ ಪ್ರತಿ ವರ್ಷ 60 ಲಕ್ಷದಿಂದ ಹೆಚ್ಚು ಜನ ಸಾವಿರಾರು ನಾನೇ. ಪ್ರತಿ 6 ತಿಂಗಳಿಗೊಬ್ಬರನ್ನು ಸ್ವರ್ಗ ಕಳಿಸುವ ನಾನೇ ತಂಬಗಾಸುರ. ಇಷ್ಟು ಸಾಗರದ ಪರಿಚಯ ಅಲ್ಲ, ಇನ್ನು ಬೇಕೆ? ನೀವೇನು ಮಾಡ್ತೀರಿ ಮಾಡಿ, ನಾನು ತಮ್ಮ ತಿಳಿದು ಬಿಡುದಿಲ್ಲ ಅಷ್ಟೇ. ಏನು ಮಾಡ್ತೀರಾ? ನನ್ನ ಬಳಿ ಬಂದವರು ನಾನು ಮರಿಕಾಯಲ್ಲಿ ಕಲಿಸುವುದಿಲ್ಲ, ಬಹುಮಾನ ಕೊಟ್ಟೇ ಕಲಿಸ್ತೇನೆ. ತಂಬಗಾಸುರ ರಕ್ಷಿಸು ರಕ್ಷಿಸು ತಂಬಗಾಸುರ ದಯವಿಟ್ಟು ರಕ್ಷಿಸು. ಇವರ ಹೆಸರು ಮುಖೇಶ್. ಇವನು ಪ್ರತಿದಿನ ತಂಬಾಕು ಸೇವಿಸುವುದರಿಂದ ಬಾಯ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾನೆ. ಇವರ ಹೆಸರು ಸುಕೇಶ್. ಇವರು ಪ್ರತಿದಿನ ಅತಿಯಾಗಿ ಧೂಮಪಾನ ಮಾಡುವುದರಿಂದ ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿದ್ದಾನೆ. ದುರದೃಷ್ಟವೇನೆಂದರೆ ಇವರಿಬ್ಬರನ್ನು ಉಳಿಸಲು ಸಾಧ್ಯವಾಗಿಲ್ಲ. ಇದೇ ಬಹುಮಾನ, ಅದ್ದೂರಿ ಬಹುಮಾನ. ಹಲವು ಜನರ ಒಳ್ಳೆಯ ಮನಕ್ಕೆ ಹುಡುಕುವ ತುಂಬುವ ನಾಯಕ, ತಿಂದು ತಿನಿಸಿ ಕಾಲ ರಾತ್ರಿ ಪ್ರಾಣ ತೆಗೆಯೋ ಕಾಯಕ. ಸಮಾಜ ನನ್ನ ತಡೆಯಲಿಲ್ಲ, ಯಾರು ನನ್ನ ತಡೆವರು? ಒಮ್ಮೆ ನನ್ನ ನೋಡಿದವರು ಯಾರು ತಾನೇ ಬರೆವರು? ರಾಜಾದಿರಾಜ ರಾಜ ಮಾರ್ತಾಂಡ ಗೋಪುರ ಗೋಪುರ ಗೋಪುರ. ಹಿರಿಯರೊಮ್ಮೆ ನಮ್ಮನ್ನು ಹೊರಗಿಡುವುದು ಕಷ್ಟವೋ, ಒಳಗೆ ಬಂದ ದಾರಿಯಲ್ಲಿ ಹೊರಗೆ ಹೋಗಲಾರದು. ತಿದ್ದಿ ಬಂದವರ ಮಾತು ನೀನು ಕೇಳಲು, ನನ್ನ ಬಳಿಯ ಬೇಟೆ ನೀನು ಸಾವಿರಕ್ಕೆ ಪಾಠವು. ನನ್ನ ಬಳಿಯ ಬೇಟೆ ನೀನು ಸಾವಿರಕ್ಕೆ ಪಾಠವು. ನನ್ನ ಬಳಿಯ ಬೇಟೆ ನೀನು ಸಾವಿರಕ್ಕೆ ಪಾಠವು. ಹಾಗಾದರೆ ತಮ್ಮ ಕಸ ಆರ್ಭಟ ನಿಲ್ಲಿಸಲು ಸಾಧ್ಯವಿಲ್ಲವೇ? ಸಾಧ್ಯವಿದೆ, ಇದು ನಮ್ಮಿಂದ ಸಾಧ್ಯವಿದೆ. ಹಾಗಾದರೆ ತಂಬಾಕು ತಿನ್ನುವುದು ಬಿಡುವುದಾದರೂ ಹೇಗೆ? ತಂಬಾಕಿನಲ್ಲಿರುವ ನಿಕೋಟಿನ್ ಎಂಬ ವಸ್ತು ವ್ಯಸನವಾಗಿಸುವುದೆಂಬ ಕಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ತಂಬಾಕುಗಳನ್ನು ಬಿಡುವ ದಿನ ಗುರುತಿಸುವುದು ಹಾಗೂ ಅದಕ್ಕೆ ಬದ್ಧರಾಗಿರುವುದು. ತಂಬಾಕು ತಿನ್ನುವ ಜನರಿಂದ ಹಾಗೂ ಪರಿಸರದಿಂದ ದೂರವಿರಬೇಕು. ತಂಬಾಕು ತಿನ್ನಲು ಮನಸ್ಸಾದಾಗ ಅದರಿಂದ ದೂರವಿರಲು ಒಳ್ಳೆಯ ಚಟುವಟಿಕೆಯಲ್ಲಿ ಭಾಗವಹಿಸಿ. ಅಗತ್ಯವಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ದೇಹದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಆಗುತ್ತದೆ, ಹಣದ ಉಳಿತಾಯವಾಗುತ್ತದೆ.
ನಾನು ತಂಬಾಕು ಸೇವನೆ ಮಾಡುವುದಿಲ್ಲ. ಹಾಗಾದರೆ ತಂಬಾಕಾಸುರನ ಆರ್ಭಟವನ್ನು ಹೇಗೆ ನಿಲ್ಲಿಸುವುದು? ಇಷ್ಟೊತ್ತು ನೋಡಿದಿರಲ್ಲ, ಹಾಗೂ ಕೇಳಿದಿರಲ್ಲ. ಇದನ್ನು ತಂಬಾಕು ತಿನ್ನುವವರಿಗೆ ತಿಳಿಸಿ, ಹಾಗೂ ತಂಬಾಕು ಮುಕ್ತರಾಗಿ ಹೇಳಿ. ತಂಬಾಕು ಬಿಡುವುದರಿಂದ ಇಷ್ಟೆಲ್ಲ ಪ್ರಯೋಜನ ಇರುವಾಗ ಈ ತಂಬಾಕಾಸುರನ ಹಾರಾಟವನ್ನು ನಿಲ್ಲಿಸಬೇಕಾದರೆ ನಾವು ಇವತ್ತಿನಲ್ಲೇ ಬದ್ಧರಾಗಬೇಕು. ಬನ್ನಿ, ತಂಬಾಕಾಸುರನ ಹಾರಾಟವನ್ನು ನಿಲ್ಲಿಸೋಣ. ಏನ್ ಮಾಡ್ತಿದ್ದೀರಾ? ತಂಬಾಕು ಕೊಲ್ಲುತ್ತದೆ. ತಂಬಾಕು ಕೊಲ್ಲುತ್ತದೆ. ತಂಬಾಕು ಕೊಲ್ಲುತ್ತದೆ. ತಂಬಾಕು ಜಗಿತದಿಂದ ದೂರವಿರಿ. ಸ್ವಸ್ಥ ಹಾಗೂ ಆರೋಗ್ಯವಂತ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು.